ಆಗ್ತಾ ಬಂತು. ಎಲ್ಲರೂ ಊಟ ಮಾಡುವಂತಹ ಸಂದರ್ಭ ಇದು. ಈ ಸಮಯ ಆದಾಗ, ಊಟ ಮಾಡುವಂಥ ಸಂದರ್ಭ ಬಂದಾಗ ಆದರೂ ಒಂದಿಷ್ಟು ಜನ ಪ್ರವಚನವನ್ನು ಕೇಳಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕುಳಿತುಕೊಂಡಿರುವಂಥದ್ದನ್ನು ನೋಡಿದರೆ ನನಗೆ ಬಹಳ ನೆನಪಾಗುವುದೇನು ಅಂದರೆ ಅಲ್ಲಮ ಪ್ರಭುದೇವರ ವಚನ. ಅವ್ರು ಕೇಳ್ತಾರೆ, ಒಲಿ ಮೇಲಿನ ಅಡಿಗೆ ಊಟ ಮಾಡ್ತಿರೋ ಏನು ತಲೆ ಮೇಲಿನ ಅಡಿಗೆ ಊಟ ಮಾಡ್ತಿರೋ ಅಂತ ಪ್ರಶ್ನೆ ಕೇಳ್ತಾರೆ. ಒಲಿ ಮೇಲಿನ ಅಡಿಗೆ ಊಟ ಮಾಡಿದ್ರಿ ಅಂದರೆ 4 ಗಂಟೆಗಳವರೆಗೆ ನಿಮಗೆ ಸಂತೃಪ್ತಿ ಸಿಗ್ತದೆ. ತಲೆ ಮೇಲಿನ ಅಡಿಗೆ ಊಟ ಮಾಡಿಬಿಟ್ರಿ ಅಂದರೆ ಜೀವನ ಪರ್ಯಂತ ಸಂತೃಪ್ತಿ ಸಿಗ್ತೈತಿ ಅಂತ ಹೇಳ್ತಾರೆ. ಹೀಗಾಗಿ ತಲೆ ಮೇಲಿನ ಅಡಿಗೆ ಅಪ್ಪವರು ನಾವು ಆಮೇಲೆ ಊಟ ಮಾಡ್ತೀವಿ ರೀ. ಮೊದಲು ಒಲಿ ಮೇಲಿನ ಅಡಿಗೆ ಊಟ ಆಮೇಲೆ ನಾವು ಮಾಡ್ತೀವಿ, ಮೊದಲು ತಲೆ ಮೇಲಿನ ಅಡಿಗೆ ನಾವು ಊಟ ಮಾಡ್ಬೇಕಂತ ತಿಳ್ಕೊಂಡು ಕೂತೀವ್ರಿ ಅಪ್ಪವರು, ಮಾತಾಡ್ರಿ ಅಂತ ತಿಳ್ಕೊಂಡು ನೀವೆಲ್ಲ ಕುಳಿತುಕೊಂಡಿರುವಂಥದ್ದನ್ನು ನೋಡಿದರೆ ನಿಜಕ್ಕೂ ಬಹಳ ಅಂದರೆ ಬಹಳ ಖುಷಿ ಆಗ್ತದೆ. ಇದೇ ಭಾರತ. ಆತ್ಮಜ್ಞಾನದ ಕುರಿತಾಗಿ ಚಿಂತನೆ ಮಾಡುವಂತಹ ಒಂದು ವ್ಯವಸ್ಥೆ ಇರೋದು ಭಾರತದಲ್ಲಿ ಮಾತ್ರ ಇರೋದು. ಅದು ಈಗ ನೋಡ್ರಿ, ನೀವೆಲ್ಲರೂ ಊಟದ ಕಡೆಗೆ ನಿಮ್ಗೆ ಯಾರಿಗೂ ಲಕ್ಷ್ಯ ಇಲ್ಲ. ಆಧ್ಯಾತ್ಮದ ಕುರಿತಾಗಿ ಚಿಂತನೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ತಾವೆಲ್ಲ ಕುಳಿತುಕೊಂಡಿದ್ದೀರಿ. ನಾನು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮ್ಯಾಗ್ಝಿನಲ್ಲಿ ಒಂದು ಲೇಖನ ಓದ್ತಿದ್ದೆ. ಒಬ್ಬ ಸೈಕಿಯಾಟ್ರಿಸ್ಟ್ ಒಬ್ಬರು ಭಾಳ ಚೆನ್ನಾಗಿ ಆ ಮಾತನ್ನು ಬರೀತಾರೆ. ಅಪ್ಪಿತಪ್ಪಿ ಏನಾದರೂ ಎಲ್ಲರ ಮೊಬೈಲ್ ಫೋನ್ಗಳು ಒಮ್ಮೆ ಟಕ್ ಅಂತ ಬಂದಾಗಿಬಿಟ್ರೆ ಏನಾಕೈತಪ್ಪ? ಅವರು ಒಂದು ಅಜಂಪ್ಷನ್ ಮಾಡ್ತಾರೆ, ಅಜ್ಯೂಮ್ ಆಗಿ ಏನೋ ಒಂದು ವಿಚಾರ ಮಾಡ್ತಾರೆ. ಅಂದರೆ ಅಜ್ಯೂಮಿಂಗ್ ಮಾಡೋದು ಅಂದರೆ ಗ್ರಹಿಸೋದು. ಏನು ಅಜಂಪ್ಷನ್ ಮಾಡ್ತಾರೆ? ಹಾಗೇನಾದರೂ ಜಗತ್ತಿನಲ್ಲಿರುವಂತಹ ಎಲ್ಲರ ಮೊಬೈಲ್ ಫೋನ್ಗಳು ಟಕ್ ಅಂತ ಒಮ್ಮೆ ಬಂದಾಗಿಬಿಡ್ತು ಅಂತಂದರೆ 100ಕ್ಕೆ 70% ಮಂದಿಗೆ ಹುಚ್ಚು ಹಿಡಿತದೆ ಅಂತೀಗ. ಅವ್ರು ಮುಂದುವರೆದು ಹೇಳ್ತಾರೆ, 100ಕ್ಕೆ 70% ಮಂದಿಗೆ ಯಾಕೆ ಹುಚ್ಚು ಹಿಡಿತದೆ ಅಂದರೆ ಎಲ್ಲರೂ ಮೊಬೈಲ್ ಫೋನ್ಗಳ ಮೇಲೆ ಬಹಳಷ್ಟು ಅವಲಂಬನೆ ಆಗ್ಯಾರ ಅನ್ನುವಂಥದ್ದು. ನೀವೆಲ್ಲರೂ ನೋಡ್ರಿ, ಮಹಾಲಿಂಗಪುರದೊಳಗೆ ಬಹಳಷ್ಟು ಜನ ಅದಾರ. ಎಲ್ಲ ಮೊಬೈಲ್ ಫೋನ್ಗಳನ್ನು ಬಿಟ್ಟು ನೀವು ಪ್ರವಚನವನ್ನು ಕೇಳಬೇಕು ಅಂತ ಹೇಳಿ ಅತ್ಯಂತ ಶಾಂತಚಿತ್ತರಾಗಿ ನೀವು ಕುಳಿತುಕೊಂಡಿರುವಂಥದ್ದನ್ನು ನೋಡಿದರೆ ಹಿಂಗೆ ಅನ್ನಿಸ್ತದೆ. ಇನ್ನು 30% ಮಂದಿಗೆ ಹುಚ್ಚಿಡಂಗಿಲ್ಲಲ್ರಿ. ಆ 30% ಮಂದಿ ಒಳಗೆ ನೀವೆಲ್ಲರೂ ಇಲ್ಲೇನು ಕೂತಿರಲ್ಲ, ನಿಮ್ಗೆ ಯಾರಿಗೂ ಹುಚ್ಚಿಡಿಯುವಂಥ ಪ್ರಶ್ನೆನೇ ಇಲ್ಲ. ನಾವು ಪ್ರವಚನ ಮಾಡ್ಬೇಕಂದ್ರೆ ಇಷ್ಟು ಹವಾ ಹಾಕ್ಬೇಕ್ರಿ ನಿಮಗೆ. ಮೊದಲಿಗೆ ಇಟ್ಟು ಹವಾ ಹಾಕೋಂತ ಹೋಗ್ಬೇಕ್ರಿ ನಾವು ಪ್ರವಚನ ಹೇಳಬೇಕು ಅಂದರೆ. ನನಗೆ ಭಾಳ ಅಂದರೆ ಭಾಳ ಖುಷಿಯಾಗುವಂಥದ್ದು ಏನು ಅಂದರೆ, ಇಲ್ಲಿ ಹುರ್ಕಡ್ಲಿ ಅವರು ಅವರ ತಂದೆಯ ತಾಯಿಯ ಪುಣ್ಯ ಸ್ಮರಣೆಯನ್ನು ನೆಪವಾಗಿಟ್ಟುಕೊಂಡು ಭಾಳ ಚಲೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸುಮಾರು 3-4 ಕಾರ್ಯಕ್ರಮಗಳಿಗೆ ನೀವು ಬರಬೇಕು ಅಂತ ಭಾಳ ದುಂಬಾಲು ಬಿದ್ದರೂ ನನಗೆ ಬರೋದಕ್ಕಾಗಿರಲಿಲ್ಲ. ಈಗ ನಮ್ಮ ಮೇಘಾಡಿ ಸರ್ ಅವರ ಮೂಲಕ, ಅಪ್ಪ ಅವ್ರು ನೀವು ಈ ಸಾರಿ ಬರಲಿಲ್ಲ ಅಂದರೆ ನಿಮ್ಮನ್ನು ಹೊತ್ಕೊಂಡು ಹೋಗ್ತೀವ್ರಿ ಅನ್ನುವಷ್ಟರ ಮಟ್ಟಿಗೆ ಅವರು ಮಾತಾಡಿದ್ದಕ್ಕಾಗಿ ನಾನು ಬರಬೇಕಾಗಿ ಬಂತು. ನೀವು ಈ ದ.ರಾ ಬೇಂದ್ರೆಯವರ ಕಾವ್ಯಗಳನ್ನು ಓದುವಂಥ ಸಂದರ್ಭದಲ್ಲಿ ನೀವು ಬಹಳ ಲಕ್ಷ್ಯ ಕೊಟ್ಟು, ಅವರು ಯಾರಿಂದ ಪ್ರಭಾವಿತರಾದರು ಅಂದರೆ ಅರವಿಂದ ಘೋಷರಿಂದ ಪ್ರಭಾವಿತರಾಗ್ತಾರೆ. ನೀವು ಸೂಕ್ಷ್ಮವಾಗಿ ಕೇಳಬೇಕಿದನ್ನು. ಅರವಿಂದ ಘೋಷರು ಮೊದಲಿಗೆ ಬೆಂಕಿ ಉಂಡಿ ಹಂಗಿದ್ರು, ಆಮೇಲೆ ಬೆನ್ನಿ ಮುದ್ದೆ ಹಂಗಾಗಿಬಿಡ್ತಾರೆ. ಪಾಂಡಿಚೇರಿಯ ಒಂದೇ ಒಂದು ಆಶ್ರಮದಲ್ಲಿ 50 ವರ್ಷಗಳವರೆಗೆ ತಪಸ್ಸನ್ನು ಮಾಡಿ ಸಿಂಥೆಸಿಸ್ ಆಫ್ ಯೋಗ ಅನ್ನುವಂಥ ದೊಡ್ಡ ಗ್ರಂಥವನ್ನು ಅವರು ಬರೆದಿದ್ದಾರೆ. ಆ 50 ವರ್ಷಗಳ ತಪಸ್ಸಿನ ಮೂಲ ಸ್ರೋತ ಏನು ಅನ್ನುವಂಥದ್ರ ಬಗ್ಗೆ ಒಂದೇ ಒಂದು ಮಾತಿನಲ್ಲಿ ಅವ್ರು ಹೇಳ್ತಾರೆ, ದೋಸ್ ಹೂ ಡೂ ವರ್ಕ್ ಫಾರ್ ದಿ ಅದರ್ ದೇ ವಿಲ್ ಅಟೈನ್ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಅಂತ ಒಂದು ಮಾತು ಹೇಳ್ತಾರೆ. ತುಂಬ ದೊಡ್ಡ ಮಾತಿದು. ದ.ರಾ ಬೇಂದ್ರೆಯವ್ರ ಬಗ್ಗೆ ನಾನು ಯಾಕೆ ಹೇಳಬೇಕು ಅಂದರೆ, ದ.ರಾ ಬೇಂದ್ರೆಯವ್ರನ್ನ ಯಾರೋ ಕೇಳಿದರು, ನೀವು ಶಾನ್ಯಾರ್ರೋ ಏನು ಅರವಿಂದ್ರ ಶಾನ್ಯಾರ್ರೋ ಅಂತ ಕೇಳಿದರು. ದ.ರಾ ಬೇಂದ್ರೆ ಅಜ್ಜ ಹೇಳಿದರು, ಅನುಭಾವಿಯಾಗಿ ನೀವು ನೋಡ್ತೀರಿ ಅಂದರೆ ಅರವಿಂದ ಘೋಷರು ಭಾಳ ಮುಂದದಾರ. ಅನುಭಾವಿಯಾಗಿ ಒಬ್ಬ ಕವಿಯಾಗಿ ನೋಡೋದಂದ್ರೆ ಅವ್ರಿಗಿಂತ ನಾ ಭಾಳ ಮುಂದದೀನಿ ಅಂತ ಹೇಳ್ತಿದ್ರು ಅವರು. ಅವರಿಂದನೇ ಪ್ರಭಾವಿತರಾಗಿರುವಂಥವ್ರು. 50 ವರ್ಷಗಳವರೆಗೆ ತಪಸ್ಸನ್ನು ಮಾಡಿ ಸಮನ್ವಯ ಯೋಗ ಅನ್ನುವಂಥ ಗ್ರಂಥವನ್ನು ಬರೆದಿರುವಂಥ ಅರವಿಂದ್ರ ಹೇಳ್ತಾರೆ, ಯಾರು ಯಥೋಚಿತವಾಗಿ ಇನ್ನೊಬ್ಬರ ಕಣ್ಣೀರನ್ನು ಒರೆಸ್ತಾರಲ್ಲ, ಅವರು ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಮಾಡದೇ ಇದ್ರೂ ಕೂಡ ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗತೈತಿ ಅನ್ನುವಂಥ ಮಾತನ್ನು ಸ್ವತಃ ಅರವಿಂದ ಘೋಷರು ಬರೀತಾರೆ. ಅಂದರೆ ಇಲ್ಲಿ ಹುರ್ಕಡ್ಲಿ ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗೈತಿ ಅಂತಲೇ ಅರ್ಥ. ಅದು ಇನ್ನೊಬ್ಬರ ಕಣ್ಣೀರನ್ನು ಒರೆಸಾಕತ್ತಾರಲ್ಲ, ಹೀಗಾಗಿ ಅವ್ರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಿದೆ ಅಂತ ನಾವು ಭಾವಿಸ್ಕೊಳ್ಬೇಕು. ಇನ್ನೊಬ್ಬರ ಕಣ್ಣೀರನ್ನು ಒರೆಸುವುದರಲ್ಲಿರುವಂಥ ಆನಂದ ಐತಲ್ಲ, ಭಾಳ ಅದ್ಭುತವಾಗಿರುವಂಥದ್ದು. ಕಬೀರ್ ದಾಸರು ಪ್ರಶ್ನೆ ಕೇಳ್ತಾರೆ, ಹೂ ವಿಲ್ ಕ್ರೈ ವೆನ್ ಯು ಡೈ ಅಂತ. ನೀನು ಸತ್ತರೆ ಅಳುವವರು ಯಾರು? ಸತ್ ಬಿಟ್ವಿ ಅಂದರೆ ಅಳ್ತಾರೆ ಯಾರು? ಅವ್ರು ಭಾಳ ಚಂದ ಒಂದು ಕಡೆಗೆ ಹೇಳ್ತಾರೆ, ಜಬ್ ತುಮ್ ಆಯೆ ಇಸ್ ಜಗತ್ ಮೇ ಜಗ್ ಹಸೆ ತುಮ್ ರೋಯ್ ಐಸಿ ಕರ್ನಿ ಕರ್ ಚಲೋ ತುಮ್ ಹಸೆ ಜಗ್ ರೋಯ್ ಅಂತ ಒಂದು ಮಾತು ಬರೀತಾರೆ ಅವರು.
ನೀನು ಹುಟ್ಟುವಾಗ ಅಳ್ಕೋಂತ ಹುಟ್ಟಿದೆಯಪ್ಪ, ನೀ ಅಳುವುದನ್ನು ನೋಡಿ ಜಗತ್ತು ನಕ್ಕೋಂತ ನಿನ್ನ ಸ್ವಾಗತ ಮಾಡಿತು, ನೀ ಹಿಂಗೆ ಬದುಕಬೇಕಲ್ಲ. ನೀನು ಸಾಯುವಾಗ ನಕ್ಕೋಂತ ಸಾಯಬೇಕು, ಜನ ಅಳಿಸಿ ಜನ ನಕ್ಕೋಂತ ನಿನ್ನ ಹೆಂಗೆ ಸ್ವಾಗತ ಮಾಡ್ತಾರಲ್ಲ, ಸಾಯುವಾಗ ನೀನು ನಕ್ಕೋಂತ ಸಾಯಬೇಕು, ಜನ ನಿನ್ನನ್ನು ನೆನೆಸಿ ಅಳ್ಕೋಂತ ಬೆನ್ನು ಹತ್ತಬೇಕು, ಹಂಗೆ ನೀ ಬದುಕಬೇಕು ಅಂತ ಹೇಳಿ ಅದ್ಭುತವಾದ ಮಾತು ಹೇಳ್ತಾರೆ. ಈ ಕಬೀರದಾಸರ ಕತೆ ಹೇಳುವಾಗಲೆಲ್ಲ ನನಗೆ ಭಾಳ ಒಂದು ಅದ್ಭುತವಾದ ಒಂದು ಪ್ರಸಂಗ ಅದ ಅವ್ರ ಬಗ್ಗೆ. ತುಂಬ ಚೆನ್ನಾಗಿರುವಂಥ ಒಂದು ಘಟನೆ ಅದು. ತೀರ್ಕೊಂಡಿದ್ದರ್ರಿ ಅವರು. ಎಲ್ಲ ಶಿಷ್ಯರೆಲ್ಲ ಅವ್ರನ್ನ ಅಂತ್ಯಕ್ರಿಯೆ ಮಾಡಬೇಕು ಅಂತ ತಿಳ್ಕೊಂಡು ಅವ್ರನ್ನ ಹೊತ್ಕೊಂಡು ಹೊಂಟಿದ್ರು. ಒಂದಿಷ್ಟು ಮಂದಿ ಹಿಂದೂಗಳೆಲ್ಲ ರಾಮನಾಮ್ ಸತ್ಯ ಹೇ ರಾಮನಾಮ್ ಸತ್ಯ ಹೇ ಅಂತ ಅವರಿಂದ ಸೂಫಿ ಸಂತರಲ್ಲ ಅವರು. ಒಂದಿಷ್ಟು ಮಂದಿ ಮುಸ್ಲಿಮರೆಲ್ಲರೂ ತಲೆಗೆ ಬಟ್ಟೆ ಕಟ್ಟಿಕೊಂಡು ಅವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಅವರು ಪಾರ್ಥಿವ ಶರೀರ ಹಿಂಗೆ ಹೋಗೋದಕ್ಕೆ ಹಾಂಗೆ ಒಬ್ಬ ತಾಯಿ ತನ್ನ ಮಗಳನ್ನ ಗಂಡನ ಮನೆಗೆ ಕಳ್ಸಕತ್ತಿದ್ದಳ್ರಿ. ಆಕೆ ವಿಚಾರ ಮಾಡಿದಳು, ಇವತ್ತ ಸಾಯ್ಬೇಕಾ ಈ ಸ್ವಾಮಿ ಅಂದ್ಲಕ್ಕೆ, ನನ್ನ ಮಗಳನ್ನು ಗಂಡನ ಮನೆಗೆ ಕಳಿಸೋದು ಸಹ ಸಾಯ್ಬೇಕಾ ಈ ಸಂತರು, ನಾಳೆ ಸತ್ರ ನಡೀತಿರ್ಲಿಲ್ಲ ಇವರಿಗೆ ಅಂತ ತಿಳ್ಕೊಂಡು ಇಷ್ಟ ಅಂದಳು. ನೋಡ್ರಿ, ಸತ್ತಿರುವಂಥ ಕಬೀರದಾಸರು ಪಾಟ್ನ ಎದ್ದು ಕೂತ್ರಂತ್ರಿ. ನಿಮಗೆ ಅರ್ಥ ಆಯ್ತೋ ಇಲ್ಲೋ? ನೀವು ಯಾರನ್ನಾರ ಹಿಂಗೆ ಕೊನೆಗೆ ತೊಗೊಂಡು ಹೋಗುವಾಗ ಅವ್ನು ಸತ್ತಾವ ಎದ್ದು ಕೂತ್ರೆ ಏನಾಕೈತಿ? ಮತ್ತೇನಾಕತ್ರಿ? ಯಾರು ಹೊತ್ಕೊಂಡು ಹೋಗಿರ್ತಾರಲ್ಲ ಅವ್ರ ಪುಣ್ಯತಿಥಿ ಆಕೈತಿ. ಎಷ್ಟು ಚೆನ್ನಾಗಿದೆ ನೋಡ್ರಿ ಘಟನೆ ಇದು. ಎದ್ದು ಕೂತ್ ಹೇಳಿದ್ರಂತವ್ರು, ಇವತ್ತು ನಾನು ಸತ್ತಿದ್ದಕ್ಕೆ ತಾಯಿಗೆ ತನ್ನ ಮಗಳನ್ನ ಗಂಡನ ಮನೆಗೆ ಕಳ್ಸಾಕ ತೊಂದರೆ ಆಕೈತಿ ಅಂದ್ರೆ ಇವತ್ತು ನಾ ಸತ್ತಿಲ್ರಪ್ಪ, ನಾಳೆ ಮತ್ತೆ ಇದೇ ಟೈಮ್ನಾಗ ಜೀವ ಬಿಡ್ತನು, ಮತ್ತೆ ನಾನು ಒಯ್ಯಾಕೆ ಬರ್ರಿ ಅಂದವ್ರು ಯಾರು ಅಂದ್ರೆ ಕಬೀರದಾಸ್ ಅವ್ರು. ನೋಡ್ರಿ ಅಂಥ ಶಕ್ತಿ ಇರ್ಬೇಕು ಹೇಳ್ರಿ ಅವ್ರು. ಅದು ಭಾರತದ ಯೋಗದಲ್ಲಿದೆ. ಅದು ನಿಮ್ಮ ಆಟೋಬಯೋಗ್ರಫಿ ಆಫ್ ಅ ಯೋಗಿ ಅಂತ ಒಂದು ಗ್ರಂಥ ಇದೆ, ದಯವಿಟ್ಟು ತಾವೆಲ್ಲರೂ ಓದ್ರಿ ಸಾಧ್ಯ ಆದರೆ. ಯೋಗಾನಂದ ಪರಮಹಂಸರು ಅಂತ ಒಬ್ಬ ದೊಡ್ಡ ಅಪರೂಪದ ಗುರುಗಳಿದ್ರು. ಅಮೇರಿಕಕ್ಕೆ ಹೋಗಿ ಯೋಗದ ಬಗ್ಗೆ ಎಲ್ಲ ಮಾತಾಡಿದರು. ನಾನು ಸದ್ಯ ಈ ದೇಹವನ್ನು ಬಿಡ್ತೀನಿ, ನಿಮಗೆ ಎಷ್ಟು ಸಾಧ್ಯದ ಅಷ್ಟು ಈ ದೇಹವನ್ನು ಇಡ್ರಿ, ಎಷ್ಟು ದಿನ ಬೇಕಾದರೂ ಈ ದೇಹವನ್ನು ಇಡ್ರಿ, ನನ್ನ ಮುಖದ ಮೇಲೆ ಮಂದಹಾಸ ಏನಾದರೂ ಕಡಿಮೆ ಆಯಿತು ಅಂತಂದರೆ ನೀವ್ಯಾರು ಭಾರತದ ಯೋಗವನ್ನು ನಂಬಬೇಡ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ ಅಮೇರಿಕಾದವರು ಪ್ರಯೋಗ ಮಾಡ್ತಾರೆ, ನಾವು ಇಟ್ಟ ಬಿಡೋಣ ಸ್ವಾಮಿಗಳು ಶರೀರವನ್ನು ಅಂತ ತಿಳ್ಕೊಂಡು ಅವ್ರು ತೀರ್ಕೊಳ್ತಾರಲ್ಲ, ದೇಹವನ್ನು ಬಿಟ್ಬಿಡ್ತಾರೆ ಹೇಳಿ. ಅಮೇರಿಕಾದವ್ರು ಒಂದು ದಿನ ಅಲ್ಲ, 2 ದಿನ ಅಲ್ಲ, ನೀವು ಆಶ್ಚರ್ಯ ಪಡ್ತೀರಿ, 22 ದಿನ ಅವರು ಪಾರ್ಥಿವ ಶರೀರವನ್ನು ಇಟ್ಟರೆ ಆ ಪಾರ್ಥಿವ ಶರೀರದಿಂದ ಕೆಟ್ಟದಾದ ವಾಸನೆ ಬಂದಿರಲಿಲ್ಲ, ಮುಖದ ಮೇಲಿನ ಮಂದಹಾಸ ಕಡಿಮೆ ಆಗಿರಲಿಲ್ಲ. ಆವಾಗ ಅಮೇರಿಕಾದವ್ರಿಗೆ ಹುಚ್ಚು ಹಿಡಿತದೆ, ಭಾರತದ ಯೋಗದೊಳಗೆ ಏನೋ ಒಂದು ಐತಿ ಅಂತೇಳಿ. ಅವಾಗ ನೋಡ್ರಿ ಭಾರತೀಯರೆಲ್ಲರೂ ಈ ಕಡೆ ಮುಖ ಮಾಡಿದರು. ನಮ್ಮ ಮಂದಿ ಎಲ್ಲ ಈಗ ಆ ಕಡೆ ಮುಖ ಮಾಡಾಕತ್ತಾರ, ಆ ಕಡೆ ಮಂದಿ ಎಲ್ಲ ಈ ಕಡೆ ಮುಖ ಮಾಡಾಕತ್ತಾರ. ರೋಡ್ ಹಚ್ಚಿ ಕಡೆ ಚಾದ ಅಂಗಡಿ, ರೋಡ್ ಈಚೆ ಕಡೆ ಗುಳಿಗೆ ಅಂಗಡಿ ಅವ್ನು ತಲೆ ನೋವು ಯಾಕೈತಾರೆ, ಗುಳಿಗೆ ತೊಗೋತಿರ್ಲಿಲ್ಲ ರೀ. ಅವ್ನು ಚಾದ ಅಂಗಡಿಗೆ ಹೋಗಿದ್ದ. ಚಾದ ಅಂಗಡಿ ಅವ್ನು ತಲೆ ನೋವು ಯಾಕೈತೆ ಅಂದ್ರೆ ಅವ್ನು ಚಹಾ ಕುಡಿತಿರ್ಲಿಲ್ಲ, ಅವ ಗುಳಿಗೆ ಅಂಗಡಿಗೆ ಬರ್ತಿದ್ದವ. ಎರಡು ಎದರ ಬದರನ ಅದಾವ. ಗುಳಿಗೆ ತಲೆನೋವಿಗೆ ಔಷಧ ನಮ್ಮಲ್ಲಿನ ಐತೆ ಅನ್ನೋದು ಇಬ್ಬರಿಗೂ ಗೊತ್ತೇ ಇಲ್ಲ. ಇದು ಪರಿಸ್ಥಿತಿ ಹೆಂಗಾಗಿಬಿಟ್ಟದೆ ಅಂದರೆ, ಭಾರತ ಅನ್ನುವಂತಹ ದಿವ್ಯ ಔಷಧಿಯ ಅಂಗಡಿಯನ್ನು ಇಟ್ಟುಕೊಂಡು ನಾವು ಆ ಕಡೆಗೆ ಮುಖ ಮಾಡ್ತೀವಿ ಅಂತಂದರೆ ನಮಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂದಂಗೆ ಆಗ್ತದೆ. ನಾವು ನಮ್ಮ ಶರೀರದ ಸ್ವಾಸ್ಥ್ಯವನ್ನು ಮೊದಲಿಗೆ ಕಾಪಾಡಿಕೊಳ್ಬೇಕು. ಆ ಶರೀರದ ಸ್ವಾಸ್ಥ್ಯವನ್ನು ಕಾಪಾಡುವ ಸಲುವಾಗಿ ಇಲ್ಲಿ ಯೋಗ ಶಿಬಿರವನ್ನು ಇಲ್ಲಿ ಆಯೋಜನೆ ಮಾಡ್ತಾರಲ್ಲ, ಹುರ್ಕಡ್ಲಿ ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳಿ ತಟ್ಟಿ ನೀವು ಅವರನ್ನು ಅಭಿನಂದಿಸಬೇಕು. ಚಲೋ ಕೆಲಸ ಮಾಡಕತ್ತಾರಲ್ಲ ಅವರು. ಚನ್ನಬಸವಣ್ಣನವರು ಅಪರೂಪವಾದ ಗುರುಗಳ್ರಿ ಅವರು. ಲಿಂಗಾಯತ ಸಂಸ್ಕೃತಿಯನ್ನು ಕಟ್ಟಿಕೊಟ್ಟಿರುವಂತಹ ಬಹುದೊಡ್ಡ ಜ್ಞಾನಿಯವರು. ಒಂದು ಕಡೆಗೆ ಭಾಳ ಚಂದ ಒಂದು ವಚನ ಬರೆದವರು. ಗಂಡ ಬೇರುಂಡವೆಂಬ ಪಕ್ಷಿಗೆ ತಲೆ 2, ದೇಹ 1. ಒಂದರ ಬಾಯಲ್ಲಿ ಹಾಲ ನೆರೆದು ಮತ್ತೊಂದರ ಬಾಯಲ್ಲಿ ವಿಷವ ನೆರೆದರೆ ಆ ಪಕ್ಷಿಗೆ ಮರಣವಪ್ಪಲ್ಲದೆ ಜಯವಪ್ಪುದೇ ಅಯ್ಯ. ಎಷ್ಟು ಚೆನ್ನಾಗಿ ಉದಾಹರಣೆ ಹೇಳ್ತಾರೆ ನೋಡ್ರಿ ಅವರು. ಗಂಡ ಬೇರುಂಡ ಅನ್ನುವಂಥ ಒಂದು ಪಕ್ಷಿ ಅದ, ಆ ಪಕ್ಷಿಗೆ ತಲೆ 2 ಅದಾವ, ದೇಹ 1 ಐತಿ. ನಾ ತಾಯಂದ್ರನ್ನ ಕೇಳಬೇಕು, ನೀವೆಲ್ಲರೂ KSRTC ಬಸ್ ಹತ್ತಿರಲ್ರಿ ಅವರು, ಆಧಾರ್ ಕಾರ್ಡ್ ತೊಗೊಳ್ಳೋದೈತಿ, ಹೋಗೋದೈತಿ. ಎಷ್ಟು ಹಲ್ಚಲ್ ಎದ್ದು ಬಿಡ್ತು ಅಂದ್ರೆ, ಕಾಂಗ್ರೆಸ್ದವರು ಈ ಗ್ಯಾರಂಟಿ ಯೋಜನೆಯೊಳಗೆ ನಿಮಗೆಲ್ಲ ಅವಕಾಶ ಮಾಡಿಕೊಟ್ರು. ಅದು ತಪ್ಪು ಅಂತ ನಾನು ಹೇಳಂಗಿಲ್ಲ, ಅವಕಾಶ ಮಾಡಿ ಕೊಡಲಿ, ತಪ್ಪೇನಿಲ್ಲ. ನೀವು ಎಷ್ಟರ ಮಟ್ಟಿಗೆ ಅಡ್ಡಾಡಕತ್ರಿ ಅಂದ್ರೆ, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವ್ರ ಕೈ ಮುಗಿದು ಹೇಳಕತ್ರು, ದಯವಿಟ್ಟು ಇಲ್ಲಿ ಯಾರೂ ಬರಕ್ಕೆ ಹೋಗ್ಬೇಡ್ರಿ, ನಿಮಗೆಲ್ಲ ಮೂಲಭೂತ ಸೌಕರ್ಯವನ್ನು ಕಲ್ಪಿಸ್ಕೊಡಕ್ಕೆ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ಬಸ್ ಐತಿ ಆ ಕಡೆ ಹೊಂಟು ಬಿಟ್ರಿ ಎಲ್ಲರೂ. ಆ ಮಾತು ಬೇರೆ. ನೀವೆಲ್ಲರೂ ಈ ಬಸ್ ಹತ್ತಿರ್ತಿರಲ್ರಿ, ಈ KSRTC ಲಾಂಛನ ಒಂದೈತಿ ನೋಡ್ರಿ ಏನ್ರಿ, ಲಕ್ಷ ಕೊಟ್ಟು. ಅಪ್ಪಗಳ ಬಸ್ನಾಗ ಸೀಟ್ ಹಿಡಿದ ದೊಡ್ಡದಾಗೈತ್ರಿ, ನಾ ಲಾಂಛನ ಯಾವಾಗ ನೋಡೋಣ್ರಿ ನಾವು ಅಂತ ನೀವು ಅಂತಿರ್ಬೇಕು. ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಂಸ್ಥೆಯ ಲಾಂಛನ ಯಾವುದು ಅಂದರೆ ಗಂಡ ಬೇರುಂಡ ಅನ್ನುವಂಥ ಒಂದು ಪಕ್ಷಿ ಅದು. ಅದಕ್ಕೆ ತಲೆ 2 ಅದಾವ, ದೇಹ 1 ಅದು. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಚನ್ನಬಸವಣ್ಣನವರು. ಒಂದರ ಬಾಯಲ್ಲಿ ಹಾಲ ನೆರೆದು
ಮತ್ತೊಂದರ ಬಾಯಲ್ಲಿ ವಿಷವ ನೆರೆದರೆ ಆ ಪಕ್ಷಿಗೆ ಮರಣವಪ್ಪಲ್ಲದೆ ಜಯವಪ್ಪುದೇ ಅಯ್ಯ. ಲಿಂಗವ ಪೂಜಿಸಿ ಜಂಗಮವ ಮರೆತರೆ ಕುಂಭಿನಿ ನರಕ ತಪ್ಪದು ಕೂಡಲ ಚನ್ನ ಸಂಗಮ ದೇವ. ತುಂಬ ಚೆನ್ನಾಗಿರುವಂಥ ಮಾತು. ಅಂಗೈಯಾಗಿ ಲಿಂಗ ಹಿಡ್ಕೊಂಡು ಲಿಂಗವನ್ನು ಪೂಜೆ ಮಾಡಿ ಜಂಗಮ ಅಂದರೆ ಸಮಾಜವನ್ನು ಮರೆತು ಬಿಟ್ಟು ಅಂದರೆ ನಿನಗೆ ನರಕ ಆಗ್ತೈತಿ ಅಂತ ಹೇಳ್ತಾರೆ. ಇಲ್ಲಿ ಹುರ್ಕಡ್ಲಿ ಅವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತೈತಿ, ನಾನು ಅಂಗದ ಮೇಲಿರುವಂತಹ ಲಿಂಗವನ್ನು ತನುಮುಟ್ಟಿ ಮನಮುಟ್ಟಿ ಪೂಜೆ ಮಾಡಬೇಕು, ಜಂಗಮ ಆರಾಧನೆ ಮಾಡಬೇಕು ಅಂತ ಹೇಳಿ ಸಾರ್ಥಕ 17 ವರ್ಷಗಳಿಂದ ಇಲ್ಲಿ ಜಂಗಮ ಆರಾಧನೆಯನ್ನು ಮಾಡ್ತಾ ಇದ್ದಾರಲ್ಲ. ಹೀಗಾಗಿ ಅವರು ನಿಜವಾಗಿಯೂ ಕೂಡ ಶರಣಸಮ್ಮತವಾಗಿರುವಂಥ ಬದುಕನ್ನು ಅವರು ಬದುಕ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕು. ನಾವು ಈ ಹಿನ್ನೆಲೆಯಲ್ಲಿ ಚಿಂತನೆಯನ್ನು ಮಾಡ್ತಾ ಹೋಗ್ಬೇಕು. ಇಲ್ಲಿ ಕ್ಯಾಲಿಪರ್ಸ್ಗಳನ್ನೆಲ್ಲ, ಇಲ್ಲಿ ಕೃತಕ ಕಾಲುಗಳನ್ನೆಲ್ಲ ಇಟ್ಕೊಂಡು ನೋಡ್ರಿ, ಸಣ್ಣ ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೆ ಕೃತಕ ಕಾಲುಗಳನ್ನು ಜೋಡಿಸುವಂಥ ಕಾರ್ಯ, ಇದನ್ನೆಲ್ಲ ಹೇಳುವಾಗ ನನಗೆ APJ ಅಬ್ದುಲ್ ಕಲಾಂ ಅವರು ಭಾಳ ನೆನಪಿಗೆ ಆಗ್ತಾರೆ. ಭಾಳ ಘನತೆವೆತ್ತ ರಾಷ್ಟ್ರಪತಿಗಳ್ರಿ ಅವರು. ಈ ದೇಶದ ಘನತೆವೆತ್ತ ರಾಷ್ಟ್ರಪತಿಗಳಾಗಿ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬಂದಾಗ ಅವ್ರ ಹತ್ರ ಏನಿತ್ತು ಗೊತ್ತಿದೆ? 2000 ಪುಸ್ತಕಗಳು, 10 ಜೊತೆ ಬಟ್ಟೆ ಮಾತ್ರ ಇತ್ತಂತ ಅವ್ರ ಹತ್ರ. ಈಗಿನ ಪರಿಸ್ಥಿತಿಯಲ್ಲಿ ನೀವು ಹಿಂಗೆ ಊಹೆ ಮಾಡೋಕ್ಕೆ ಸಾಧ್ಯತೆ ಐತೇನ್ರಿ? ಇನ್ನೊಂದು 20 ವರ್ಷಕ್ಕೆ ಹಿಂದೊಬ್ರು ಹಿಂಗಿದ್ರು ಅಂತ ತಿಳ್ಕೊಂಡು ಹೇಳಿದೀವಿ ಅಂದ್ರೆ ಯಾರೂ ನಂಬಂಗೇ ಇಲ್ಲ. ಹೆಂಗೆ ಸಾಧ್ರಿ ಅಜ್ಜಾರ ಅಂತಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಈಗ ಹಿಡಿಯೋಕ್ಕಾಗಂಗಿಲ್ಲ ರೀ. ಈಗ ನೀವೆಲ್ಲ ಸೂಕ್ಷ್ಮವಾಗಿ ನೋಡಿರಬೇಕು. ರಾಜಕೀಯ ವ್ಯವಸ್ಥೆ ಈಗ ಭಾಳ ಬದಲಾಗಿರುವಂಥದ್ದನ್ನು ನೀವು ನೋಡ್ತೀರಿ. ಆದರೆ APJ ಅಬ್ದುಲ್ ಕಲಾಂ ಅವ್ರಿಗೆ ಯಾರೋ ಪ್ರಶ್ನೆ ಕೇಳಿದ್ರು, ಸರ್ ನಿಮ್ಮ ಜೀವನದ ಸಾರ್ಥಕದ ಕ್ಷಣ ಯಾವುದು ಹೇಳ್ರಿ? ಪತ್ರಕರ್ತರು ಪ್ರಶ್ನೆ ಕೇಳಿದರು. ಭಾಳ ಮಂದಿ ಏನು ತಿಳ್ಕೊಂಡಿದ್ರು ಅಂದರೆ 40 ಯೂನಿವರ್ಸಿಟಿಗಳು ಗೌರವ ಡಾಕ್ಟರೇಟ್ ಕೊಟ್ಟವ, ಅದ್ರ ಬಗ್ಗೆ ಹೇಳ್ಬೋದು. ಭಾರತ ರತ್ನ ಪ್ರಶಸ್ತಿ ಸಿಕ್ಕದ, ಅದ್ರ ಬಗ್ಗೆ ಮಾತಾಡ್ಬೋದು. ಇಸ್ರೋ ಸಂಸ್ಥೆಯ ಮುಖ್ಯಸ್ಥರಾಗಿದ್ದರು, ಅದ್ರ ಬಗ್ಗೆ ಹೇಳ್ಬೋದು. ದೊಡ್ಡ ದೇಶದ ರಾಷ್ಟ್ರಪತಿಗಳಾಗಿ ಪಾದಾರ್ಪಣೆಯನ್ನು ಮಾಡಿದರು, ಪದಗ್ರಹಣವನ್ನು ಮಾಡಿದರು, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಅಂತ ಭಾಳ ಮಂದಿ ತಿಳ್ಕೊಂಡಿದ್ರು. APJ ಅಬ್ದುಲ್ ಕಲಾಂ ಅದ್ರ ಯಾವುದ್ರ ಬಗ್ಗೆ ಮಾತಾಡಲೇ ಇಲ್ಲ. ಅವ್ರು ಹೇಳಿದರು, ನನ್ನ ಜೀವನದ ಸಾರ್ಥಕದ ಕ್ಷಣ ಯಾವುದು ಅಂದರೆ, ಒಂದು ಸಾರಿ ನಾನು ಹೈದರಾಬಾದಕ್ಕೆ ಹೋಗಿದ್ದೆ. ಅಲ್ಲಿ ಈ ಕೃತಕ ಕಾಲುಗಳನ್ನು ಜೋಡಿಸುವಂಥ ಒಂದು ಸಂದರ್ಭ. ಅಲ್ಲಿ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ರು. ಅವರೆಲ್ಲರೂ ಕುಂಟು ಹುಡುಗರೆಲ್ಲರೂ ಆಟ ಆಡ್ಕೊತ ಇದ್ದಿದ್ರು. ಅವ್ರಿಗೆ ಆಟ ಆಡೋಕೆ ಆಗ್ತಿರ್ಲಿಲ್ಲ. ಯಾಕೆ ಆಟ ಆಡೋಕೆ ಆಗ್ತಿರ್ಲಿಲ್ಲ ಅಂದರೆ, ಭಾರವಾದ ಕೃತಕ ಕಾಲುಗಳನ್ನು ಜೋಡಿಸಿದ್ರು, ಅವರಿಗೆ ಆಟ ಆಡೋಕೆ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿಯ ಮುಖ್ಯಸ್ಥರೊಬ್ಬರು, ಆ ಹಾಸ್ಟೆಲ್ನ ಮುಖ್ಯಸ್ಥರೊಬ್ಬರು ನನಗೆ ಕೇಳಿದರು, ಸರ್ ನೀವು ವಿಜ್ಞಾನಿ ಇದ್ದೀರಿ, ಏನಾದರೂ ತಾವು ಪ್ರಯೋಗ ಮಾಡಿ 3 ಕಿಲೋ ತೂಗುವಂತಹ ಕೃತಕ ಕಾಲುಗಳನ್ನು ನೀವು ಕಡಿಮೆ ತೂಗುವಂಗೆ ಮಾಡ್ಬೋದೇನ್ರಿ ಅಂತ ಪ್ರಶ್ನೆ ಕೇಳಿದರು. ನಾನು ನೇರವಾಗಿ ದೆಹಲಿಗೆ ಬಂದೆ. ನಾನು ಎಲ್ಲ ವಿಜ್ಞಾನಿಗಳನ್ನು ಕರೆದು ಒಂದು ಮೀಟಿಂಗ್ ಮಾಡಿದೆ. ಹೆಂಗೆ ನಾವು ಆ ಕೃತಕವಾದ ಕಾಲುಗಳನ್ನು ಕಡಿಮೆ ತೂಗುವಂಗೆ ಮಾಡ್ಬೋದು ಅಂತ ನಾವು ಚಿಂತನೆ ಮಾಡಿದ್ವಿ. ಸುಮಾರು ಪರಿಶ್ರಮವನ್ನು ನಾವು ಮಾಡಿದ ಮೇಲೆ ನಮಗೆ ಗೊತ್ತಾಯಿತು, 3 ಕಿಲೋ ತೂಗುವಂತಹ ಕೃತಕ ಕಾಲುಗಳನ್ನು ನಾವು ಕೇವಲ 300 ಗ್ರಾಮಕ್ಕೆ ಇಳಿಸಿದ್ವಿ. ಆ ಕೃತಕ ಕಾಲುಗಳನ್ನು ತೆಗೆದುಕೊಂಡು ಹೈದರಾಬಾದಕ್ಕೆ ಬಂದ್ವಿ. ಆ ಭಾರವಾದ ಕೃತಕ ಕಾಲುಗಳನ್ನು ತೆಗೆದ್ವಿ. ಹಗುರಾಗಿರುವಂಥ ಕೃತಕ ಕಾಲುಗಳನ್ನು ಜೋಡಿಸಿದಾಗ ಸಣ್ಣ ಸಣ್ಣ ಮಕ್ಕಳು ಭಾಳ ಚಂದ ಆಟ ಆಡಕತ್ತರು. ಆ ಸಣ್ಣ ಸಣ್ಣ ಮಕ್ಕಳು ಆಟ ಆಡ್ಕೋಂತ ಅದ್ರ ಕಣ್ಣೊಳಗೆ ನೀರು ಬಂತು ಖುಷಿಯಿಂದ. ನನ್ನ ಮಕ್ಕಳು ಇಷ್ಟೆಲ್ಲ ಖುಷಿ ಪಡಕತ್ತಾರಂತೇಳಿ ತಂದೆ ತಾಯಿಯಂದ್ರೆ ಕಣ್ಣೊಳಗೂ ನೀರು ಬಂತು. ಅವರೆಲ್ಲರೂ ಖುಷಿಯಿಂದ ಅಳುವುದು ನೋಡಿ ನನ್ನ ಕಣ್ಣೊಳಗೂ ನೀರು ಬಂತು. ಇದು ನನ್ನ ಜೀವನದ ಸಾರ್ಥಕದ ಕ್ಷಣ ಅಂತ APJ ಅಬ್ದುಲ್ ಕಲಾಂ ಅವರು ಹೇಳಿದರು. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ನಿಮ್ಮ ಜೀವನದ ಸಾರ್ಥಕದ ಕ್ಷಣ ಯಾವುದು? ಮದುವೆ ಆಗಿದ್ದು ಹೇಳ್ತಿರೋ, ಮನೆ ಕಟ್ಟಿದ್ದು ಹೇಳ್ತಿರೋ, ಮೊದಲನೇಗೆ ನಮ್ಮ ಗಂಡು ಮಗನ ಹುಟ್ಟಿದ್ರಿ ಅಪ್ಪ ಅವ್ರು ಅದ್ರ ಬಗ್ಗೆ ಹೇಳ್ತಿರೋ? ಹಂಗೇನಾದರೂ ಹೇಳಿದ್ರಿ ಅಂದರೆ ನಾವು ಸಾದಾ ಮನುಷ್ಯರು. ಅಪ್ಪ ಅವ್ರು ನಮ್ಮ ಜೀವನದೊಳಗೆ ಒಬ್ಬರು ಕಣ್ಣೀರಾದರೂ ನಾವು ವರ್ಷವೂ ನೋಡ್ರಿ ಅಂತ ತಿಳ್ಕೊಂಡು ನೀವು ಯಾರಾದರೂ ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಹೇಳಿಬಿಟ್ರಿ ಅಂತಂದರೆ, ನೀವು ಹಿಮಾಲಯಕ್ಕೆ ಹೋಗಬೇಕಾದ ಯಾವ ಜರತ್ತು ಇಲ್ಲ ಸ್ವಾಮಿ. ನೀವು ಎಲ್ಲಿರ್ತೀರಲ್ಲ ಅಲ್ಲಿಯೇ ದೇವರು ಬಂದು ನಿಮಗೆ ಆಶೀರ್ವಾದ ಮಾಡುವಂತಹ ಒಂದು ಪ್ರಮೇಯ ಬರ್ತದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕು. ಇದೇ ನಮ್ಮ ಜೀವನದ ಮುಖ್ಯ ಉದ್ದೇಶ ಅಂತ ನಾವೆಲ್ಲ ಭಾವಿಸ್ಕೊಂಡು ಹೊರಟಾಗ ಅಲ್ಲೊಂದು ಕಾನ್ಷಿಯಸ್ನೆಸ್ ಅಂತ ಒಂದು ಒಂದು ಉತ್ಪತ್ತಿ ಆಗ್ತದೆ. ಕಾನ್ಷಿಯಸ್ ಸ್ಟೇಟ್ ಅಂತ ನಾವು ಮಾತಾಡ್ತೀವಿ. ಆಧ್ಯಾತ್ಮದೊಳಗೆ ತುಂಬ ದೊಡ್ಡದಾಗಿರುವಂಥ ಮಾತ್ರ ಅದು. ಅದಕ್ಕೆ ನಿರ್ವಾಣ ಅಂತ ಕರೀತಾರೆ, ಕೈವಲ್ಯ ಅಂತ ಕರೀತಾರೆ, ಅದಕ್ಕೆ ಮುಕ್ತಿ ಅಂತ ಕರಿತೀವಿ, ನಾವು ಶೂನ್ಯ ಅಂತ ಕರಿತೀವಿ. ಬುದ್ಧ ಅದ್ರ ಬಗ್ಗೆನೇ ಮಾತಾಡಿತ್ತು. ಮಹಾವೀರರು ಅದ್ರ ಬಗ್ಗೆನೇ ಹೇಳಿದರು. ಎಲ್ಲವನ್ನು ತ್ಯಾಗ ಮಾಡಿ ಅವ್ರಿಗೆ ಗೊತ್ತಿತ್ತು, ಕಟ್ಟಿದ ಮನೆ ಬೀಳ್ತದೆ, ಇದು ಶಾಶ್ವತವಾಗಿ ನನ್ನ ಜೊತೆಗೆ ಬರೋದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಕಡ್ಕೊಳ್ಳೋ ಮಡಿವಾಳಪ್ಪ ಅಂತಾರೆ. ಎಷ್ಟು ಗಳಿಸ್ತೀರಪ್ಪ? ದ್ರವ್ಯ ಗಳಿಸಿದಿ ಬಂಡಿಗೆ ಬಂಡಿ, ಒಂದೂ ದಿನ ಉಣಲಿಲ್ಲೋ ಮೆಣಸಿನ ಹಿಂಡಿ, ಸಾಯೋ ತನಕ ಬರೀ ಸಪ್ಪನ ಅಂಬಲಿ ಉಂಡಿ, ಸತ್ತ ಮೇಲೆ ಹೇರ್ತಾರೋ ನಿನ್ನ ತಲೆ ಮೇಲೆ ಹೆಂಡಿ ಅಂತ ಬರೀತಾರೋ. ಎಷ್ಟು ಚಂದ ಕಟ್ಟಿದಿ ಮಾಳಿಗೆ, ನಿನಗೆ ಹೋಗುವುದು ಬಂತಲ್ಲೋ ನಾಳಿಗೆ, ಅಂದು ಹೊಲಿಸಾರ ನಿನಗೆ 3 ಮೂಲೆಯುಳ್ಳ ಜೋಳಿಗೆ, ಅಲ್ಲಿಟ್ಟು ಬಂದು ಉಂಡಾರೋ ಹೋಳಿಗೆ ಅಂತ. ನಾವೇನು ಅದೀವಲ್ಲ, ಯಾರಿಗೂ ಹೇಳಾರ್ದಂಗೆ ಒಂದು 15 ಸೆಲರಿ ಹೋಗಿಬಿಡ್ರಿ ನೀವು, ಜನ ನಿಮ್ಮನ್ನು ಮರ್ತಾ ಬಿಡ್ತಾರೆ.
ಬರೆದಿಟ್ಕೊಳ್ರಿ, ನೀವು ನಿಮ್ಮನ್ನ ಮರ್ತಾ ಬಿಡ್ತಾರೆ ಜನ. ಒಂದು ತಿಂಗಳು ಹೋಗಿಬಿಟ್ರೆ ಅಂತೂ ನಿಮ್ಮದು ಸುಳಿವನೇ ಇರಂಗಿಲ್ಲ ನೋಡ್ರಿ. ಅದು ನೀವೇನಾರು ಆಸ್ತಿ ಅದು ಮಾಡಿ ಇಟ್ಟಿದ್ರಿ ಅಂದ್ರೆ ನಿಮ್ಮ ಬಂಧು ಬಳಗದವ್ರಟ್ಟು ಪೇಪರ್ದಾಗ ಕೊಡ್ತಾರೆ ಮಿಸ್ಸಿಂಗ್ ಅಂತ ಹೇಳಿ. ಅವರು ಸ್ವಲ್ಪ ದಿನ ಕೊಟ್ಟು ಆ ಆಸ್ತಿ ಎಲ್ಲ ಮುಂದಿನ ಪ್ರಕ್ರಿಯೆ ಏನು ಮಾಡ್ಬೇಕೆಲ್ಲ ಮಾಡ್ಕೊತ ಹೋಗಿಬಿಡ್ತಾರೆ. ಇದು ರಿಯಾಲಿಟಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಪ್ರವಚನಗಳನ್ನು ನಾವು ಹೇಳ್ತೀವಿ ಸ್ವಾಮಿಗಳಾದಂಥವ್ರು, ಎಷ್ಟು ಧಾರ್ಮಿಕ ಕೇಂದ್ರಗಳದಾವ, ಇನ್ನೂ ನಮ್ಮ ಮಂದಿಗೆ ಆ ಮೇಲಿನ ಏನು ಈ ಸ್ಥಾವರದ ಕುರಿತಾಗಿ, ಈ ಏನು ಹೊರಗಡೆ ಭೌತಿಕ ಸಂಪತ್ತಿನ ಕುರಿತಾಗಿ ನಮ್ಗೆ ಲಕ್ಷ್ಯ ಹೋಗಲೇ ಇಲ್ಲ. ಆಧ್ಯಾತ್ಮದ ಕಡೆಗೆ ನಾವು ಎಳಿಲೇ ಇಲ್ಲ. ನಾವೆಲ್ಲರೂ ಎಷ್ಟು ಗಳಿಸ್ಬೇಕಂತ ನಾವು ನಿಂತೀವಿ ಅಂದರೆ, ನೀವು ₹1,00,00,000 ನಿಮ್ಮ ಹತ್ರ ಐತೆ ಅಂದರೆ ನಿಮ್ಮ ಸಮಾಧಾನ ಐತೆ ಅಂತ ತಿಳ್ಕೊಂಡು ನೀವು ಯಾರಾದರೂ ದೊಡ್ಡ ದೊಡ್ಡ ಶ್ರೀಮಂತರು ಹೋಗಿ ಕೇಳ್ರಿ, ಅವ್ರು ಇಲ್ಲ ಅಂತ ಹೇಳ್ತಾರೆ. ನೀವು ಮುಖೇಶ್ ಅಂಬಾನಿ ಅವ್ರನ್ನ ಹೋಗಿ ಕೇಳ್ರಿ, ಅವ್ರ ಹತ್ರ ₹10,00,00,000 ಐತೆಲ್ಲ, ಅವ್ರು ಸಮಾಧಾನವಾಗಿ ಇರಬೇಕಾಗಿತ್ತು. ಒಂದು 100 ತಲೆಮಾರಿಗೆ ಆಗುವಷ್ಟು ಆಸ್ತಿಯನ್ನು ಅವ್ರು ಮಾಡಿಟ್ರು ಕೂಡ ಅವ್ರಿಗೆ ಸಮಾಧಾನ ಅನ್ನೋದಿಲ್ಲ. ಯಾಕೆ ಅವ್ರಿಗೆ ಸಮಾಧಾನ ಇಲ್ಲ ಅಂದರೆ, ಮನಸ್ಸಿಗೂ ಸಮಾಧಾನಗೊಳ್ಳಂಗಿಲ್ಲ. ಇದು ಒಂದು ₹10,00,000 ಅವ್ರ ಹತ್ರ ರೊಕ್ಕ ಐತೆ ಅಂದ್ರೆ ಅವ್ರ ಮುಂದಿನ ಟಾರ್ಗೆಟ್ ಏನಿರ್ತದೆ ಅಂದರೆ, ಅದನ್ನು 20,00,000 ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಲಕ್ಷ್ಯ ಅದ. ಯಾಕೆ ಇದನ್ನೆಲ್ಲವನ್ನು ಬಿಟ್ಟು ಒಂದು ಉತ್ತರೀಯವನ್ನು ಹೊದ್ದುಕೊಂಡು ಯಾಕೆ ಗಿಡದ ಕೆಳಗೆ ಹೋಗಿ ಎಲ್ಲರೂ ತಪಸ್ಸು ಮಾಡಿ ಅವರು ಆರಾಮಾಗಿನೇ ಅಲ್ಟಿಮೇಟ್ ರಿಯಾಲಿಟಿ ಬಗ್ಗೆ ಯಾಕೆ ಅವರು ಚಿಂತನೆ ಮಾಡಿದರು ಅನ್ನುವಂಥದ್ರ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆಯನ್ನು ಮಾಡಿಬಿಟ್ಟಿವಿ ಅಂತಂದರೆ, ಇದು ಯಾವುದೂ ನಮ್ಮ ಜೊತೆಗೆ ಬರೋಂಗಿಲ್ಲ. ಎಷ್ಟು ಸಾಧ್ಯ ಐತೆ ಅಷ್ಟು ಮಸ್ತಂಗಿ ಕೆಲಸ ಮಾಡೋದು, ಎಷ್ಟು ಸಾಧ್ಯದ ಅಷ್ಟು ಇನ್ನೊಬ್ರು ಕಣ್ಣೀರು ಒರೆಸ್ಬೇಕಂತ ತಿಳ್ಕೊಂಡು ಕುತ್ಕೊಂಡು ಬಿಡ್ರಿ. ನೀವು ಎಲ್ಲಿ ಇರ್ತೀರಲ್ಲ ಅಲ್ಲಿಯೇ ದೇವರು ಬಂದು ಪ್ರತ್ಯಕ್ಷ ಆಗಿ ನಿಮಗೆ ಆಶೀರ್ವಾದ ಮಾಡಲಿಲ್ಲ ಅಂದ್ರೆ ಬಂದು ನಾನು ನೀವು ಕೇಳ್ರಿ. ಇಷ್ಟೇ ಇರೋದಿದು. ಆದರೆ ಇವತ್ತು ನೋಡ್ತೀರಿ ನೀವು, ಎಷ್ಟು ವೈಷಮ್ಯಗಳು, ಎಷ್ಟು ಅಪಸವ್ಯಗಳು, ಎಷ್ಟು ವಿಪ್ಲವಗಳು, ಎಷ್ಟು ಅಚಾತುರ್ಯಗಳು, ಎಷ್ಟು ಅಸಂಘಟನೆಗಳು ನಡೀತಾ ಇದೆ. ಒಂದೇನಾದರೂ ಯಾರಾದರೂ ಹೊಂಟರು ಅಂದ್ರೆ ಮತ್ತೆ ಅದ್ರ ಬಗ್ಗೆ ಮಾತನಾಡುವಂಥದ್ದು, ಮತ್ತು ಅದ್ರ ಬಗ್ಗೆ ಕೀಳಾಗಿ ಹೇಳುವಂಥದ್ದು, ಈ ಎಲ್ಲವನ್ನು ಇಟ್ಕೊಂಡು ನಾವು ಮಾಡುವಂಥದ್ದು ಏನದ ಅನ್ನುವಂಥದ್ರ ಬಗ್ಗೆ ಯಾರ ಬಗ್ಗೆನೂ ಭಾಳ ಚಂದ ನಮ್ಮ ಶರಣರು ಹೇಳ್ತಾರೆ. ನಿನಗೆ ಕೊಡೋಕ್ಕಾಗಂಗಿಲ್ಲ, ಮಾಡೋಕ್ಕಾಗಂಗಿಲ್ಲ ಅಂದ್ರೆ ಯಾಕರೆ ಮಾತಾಡ್ತೀಪ್ಪ, ಒಂದು 4 ಚಲೋ ಮಾತಾಡಿಬಿಟ್ಟು ಅಂದ್ರೆ ಬದುಕು ಬಂಗಾರ ಆಗ್ತೈತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ನೀವೆಲ್ಲರೂ ಹುರ್ಕಡ್ಲಿ ಅವ್ರಂಗನ ಇಂಥದ್ದೊಂದು ಕಾರ್ಯಕ್ರಮ ಮಾಡಿ ನೀವು ಎಲ್ಲರೂ ಸಾವಿರ ಮಂದಿಗೆ ಕೃತಕ ಕಾಲಗಳನ್ನು ಕೊಡ್ರಿ ಅಂತ ನಾನು ಹೇಳಂಗಿಲ್ಲ. ನೀವಿಷ್ಟ ತಿಳ್ಕೊಂಡು ಬಿಡೋದು, ನಮಗೆ ಸಾವಿರ ಮಂದಿಗೆ ಕಾಲುಗಳನ್ನು ಕೊಡೋಕ್ಕಾಗಲಿಲ್ಲ ಅಂದ್ರೆ ನಮಗೆ ಚಿಂತೆ ಇಲ್ಲ, ಇನ್ನೊಬ್ಬರ ಕಣ್ಣಾಗ ನೀರಂತೂ ನಾವು ತರಿಸ್ಲಿಲ್ರಿ ಅಜ್ಜಾರ ಅಂತ ತಿಳ್ಕೊಂಡು ನೀವು ಅಂದ್ರಿ ಅಂದರೆ ನಿಮ್ಮ ಜೀವನ ಸಾರ್ಥಕ ಆಗ್ತೈತಿ ಅಂತ ನೀವು ತಿಳ್ಕೊಬೇಕು. ಇಷ್ಟ ತಿಳ್ಕೊಂಡು ಬಿಡೋದು ನೋಡ್ರಿ. ಅಲ್ಲಮ ಪ್ರಭುದೇವರಂತಾರೆ, ಅವ್ರ ತಂದೆ ತಾಯಿಯ ಪುಣ್ಯಾರಾಧನೆಯ ನಿಮಿತ್ತವಾಗಿ ಇದೆಲ್ಲ ಕಾರ್ಯಕ್ರಮ ಮಾಡ್ತಾರೆ. ಬೆಣ್ಣೆಯ ಕಂದಲ ಕರಗಲಿಟ್ಟಡೆ ಪಾತ್ರೆ ಕರಗಿತ್ತು, ಬೆಣ್ಣೆ ಉಳಿಯಿತ್ತು, ತುಂಬಿ ಇದ್ದಿತ್ತು ಪರಿಮಳವಿದ್ದಿತ್ತು ತುಂಬಿ ಇಲ್ಲ, ತಾನಿದ್ದನು ತನ್ನ ಸ್ವರೂಪವಿಲ್ಲ, ಗುಹೇಶ್ವರನಿದ್ದನು ಲಿಂಗವಿಲ್ಲ ಅಂತ ಹೇಳ್ತಾರೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಈ ಮಾತು ಹೇಳಿ ನನ್ನ ಮಾತನ್ನು ಪೂರ್ಣಗೊಳಿಸ್ತೀನಿ. ಒಂದು ಪಾತ್ರೆಯೊಳಗೆ ಬೆಣ್ಣೆ ಹಾಕಿ ನೀವು ಕಾಯ್ಸಾಕಿಟ್ರಿ ಅಂದ್ರೆ ಯಾವುದು ಕರಗ್ತೈತಿ ಅಂತ ತಿಳ್ಕೊಂಡು ತಾಯಂದ್ರನ್ನ ಕೇಳಿಬಿಟ್ಟಿವಿ ಅಂದ್ರೆ ಉತ್ತರ ಸರಳವಾಗಿ ಹೇಳ್ತಾರೆ. ಅಪ್ಪ ಅವರ ಉತ್ತರ ಭಾಳ ಸರಳ ಐತ್ರಿ. ಒಂದು ಪಾತ್ರೆಯೊಳಗೆ ಬೆಣ್ಣೆ ಹಾಕಿ ನಾವು ಕಾಯ್ಸಾಕಿಟ್ಟಿವಿ ಅಂದ್ರೆ ಬೆಣ್ಣೆ ಕರಗ್ತೈತಿ, ಪಾತ್ರೆ ಹಂಗೆ ಉಳಿತೈತಿ ಅಂತ ನೀವು ಹೇಳ್ತೀರಿ. ಆದರೆ ಆಧ್ಯಾತ್ಮ ವಿಜ್ಞಾನಿ ಅಲ್ಲಮ ಪ್ರಭು ಅಂತಾರೆ, ಒಂದು ಪಾತ್ರೆಯೊಳಗೆ ಬೆಣ್ಣೆ ಹಾಕಿ ನೀವು ಕಾಯ್ಸಾಕಿಟ್ರಿ ಅಂತಂದ್ರೆ ಪಾತ್ರೆ ಕರಿಗೆ ಹೋಗ್ತದೆ, ಬೆಣ್ಣೆ ಹಂಗೆ ಉಳಿತೈತಿ ಅಂತ ಹೇಳ್ತಾರೆ ಅವರು. ಹೂ ಬಾಡಿ ಹೋಗಿಬಿಟ್ಟದ, ಆದರೆ ವಾಸನೆ ಮಾತ್ರ ಹಂಗೆ ಐತಿ. ಅಲ್ಲಿ ಹಣತೆ ಇಲ್ಲ, ಬತ್ತಿ ಇಲ್ಲ, ಆದರೆ ಜ್ಯೋತಿಯ ಬೆಳಕು ಮಾತ್ರ ಹಂಗೆ ಅದ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಇದನ್ನು ನಾ ಹಿಂಗೆ ಅರ್ಥ ಮಾಡ್ಕೊಳ್ತೀನಿ. ಈ ಶರೀರ ಅನ್ನುವಂಥದ್ದು ಏನೈತೆಲ್ಲ ಇದು ಪಾತ್ರೆ. ಇದು ನಮ್ಮ ಒಳಗಡೆ ಇರುವಂತಹ ಆತ್ಮದ ಚೈತನ್ಯ ಅನ್ನುವಂಥದ್ದು ಏನೈತೆಲ್ಲ ಅದು ಬೆಣ್ಣೆ. ಅದು ಈ ಶರೀರದ ಪಾತ್ರೆ ಅನ್ನುವಂಥದ್ದು ಏನೈತೆಲ್ಲ ಒಂದಲ್ಲ ಒಂದಿನ ಪಂಚಮಹಾಭೂತಗಳಲ್ಲಿ ಕರಿಗೆ ಹೋಗ್ತದೆ. ಒಳಗಡೆ ಇರುವಂತಹ ಆತ್ಮದ ಚೈತನ್ಯ ಅನ್ನುವಂತಹ ಬೆಣ್ಣೆ ಏನೈತೆಲ್ಲ ಅದು ಸೂರ್ಯ ಚಂದ್ರರು ಇರುವವರೆಗೆ ನಿರಂತರವಾಗಿ ಇರ್ತದೆ. ಆ ಆತ್ಮದ ಕುರಿತಾಗಿ ನಾವು ಚಿಂತನೆ ಮಾಡಬೇಕು, ಆತ್ಮ ಸಂತೃಪ್ತಿಯ ಕುರಿತಾಗಿ ಚಿಂತನೆ ಮಾಡಬೇಕು. ದೇಹವನ್ನು ಸಂತೃಪ್ತಿಗೊಳಿಸುವ ಸಲುವಾಗಿ ಆಹಾರಗಳೆಲ್ಲ ಅದಾವ. ದೇಹವನ್ನು ಸಂತೃಪ್ತಿಯನ್ನು ಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ರೀತಿಯ ಕಾಸ್ಮೆಟಿಕ್ಸ್ಗಳೆಲ್ಲ ಇರುವಂಥದ್ದನ್ನು ನೋಡ್ತೀವಿ, ರಾಸಾಯನಿಕಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ನೋಡ್ತೀವಿ. ಆತ್ಮವನ್ನು ನೀವು ಹೆಂಗೆ ತನಿಸ್ತೀರಿ, ಆತ್ಮ ಸಂತೃಪ್ತಿಯನ್ನು ನೀವು ಹೆಂಗೆ ಮಾಡ್ಕೊಳ್ತೀರಿ ಅನ್ನುವಂಥದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಹುರ್ಕಡ್ಲಿ ಅವರು ಇಂಥದ್ದೊಂದು ಕಾರ್ಯಕ್ರಮ ಮಾಡ್ಯಾರ. ಅವರು ನೋಡ್ರಿ ತಂದೆ ತಾಯಿಯ ಪುಣ್ಯಾರಾಧನೆ ಅನ್ನುವಂಥದ್ದು ಒಂದು ನೆಪ ಅವರಿಗೆ. ಈ ಕಾರ್ಯಕ್ರಮವನ್ನು ಮಾಡಬೇಕು, ಇದನ್ನೆಲ್ಲ ಕೃತಕ ಕಾಲಗಳನ್ನು ಕೊಡಬೇಕು, ಅಪವ್ರನ್ನ ಕರೆಸಬೇಕು, ಸಾಹಿತಿಗಳನ್ನು ಕರೆಸಬೇಕು, ಡಾಕ್ಟರ್ಸ್ಗಳನ್ನೆಲ್ಲ ಕರೆಸಬೇಕು, ದೊಡ್ಡ ದೊಡ್ಡ ನೇತಾರರನ್ನು ಕರೆಸಿ ಅವರಿಂದ 4-6 ಮಾತುಗಳನ್ನು ಹೇಳಿಸ್ಬೇಕು ಅನ್ನುವಂಥದ್ದೇನೈತಲ್ಲ ಅದು ಭಾಳ ಮುಖ್ಯವಾಗಿರುವಂಥದ್ದು. ತಾಯಿ ತನ್ನ ಮಗಗೆ ಆರಾಮಿರಲಾರ್ದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಲು. ಡಾಕ್ಟರ್ ಎಲ್ಲ ಚೆಕ್ ಮಾಡಿದರು. 6 ಗುಳಿಗೆ 3 ದಿನ ಕೊಟ್ಟರು. ಅವ್ರು ಮುಂಜಾನೆ ಒಂದು ಸಂಜೆಗೆ ಒಂದು. 10 ವರ್ಷದ ಮಗನ ಕರ್ಕೊಂಡು ತಾಯಿ ಮನೆಗೆ ಬಂದು ಅನ್ನ ಹಾಲ ಊಟ ಮಾಡಿ ಚಪ್ಪಿ ಗುಳಿಗೆ ತಗೋ ಅಂದಳು. ಹುಡುಗ ಗುಳಿಗೆ ನುಂಗ್ಲಿಲ್ಲ. ಯಾಕಂದ್ರೆ ಗುಳಿಗೆ ಬಾಯಿಗೆ ಕೈ ಹತ್ತೈತಿ, ಹೊಟ್ಟೆಗೆ ಚಲೋ ಅನಿಸ್ತದೆ. ಹುಡುಗರು ಗುಳಿಗೆ ನುಂಗಂಗಿಲ್ಲ. ಅದಕ್ಕೆ ತಾಯಿ ಒಳಗೆ ಹೋಗಿ ಐಡಿಯಾ ಮಾಡಿದಳು, ಹಿಂಗಾದ್ರೆ ನನ್ನ ಮಗ ಗುಳಿಗೆ ನುಂಗಂಗಿಲ್ಲ ಅಂಥೇಳಿ ಒಳಗೆ ಹೋಗಿ ಚಹಾ ಕಾಶಿ ಚಹಾದೊಳಗೆ ಗುಳಿಗೆ ಹಾಕಿ ಕರಗಿಸಿ, ಅಪ್ಪಿ ಗುಳಿಗೆ ತಗೋಲಿಲ್ಲ ಅಂದ್ರೆ ಚಿಂತಿಲ್ಲ, ಚಹಾ ರೇ ಕುಡಿ ಅಂತಾಳೆ. ತಾರಯ್ಯವ್ವ ಅಂತಾನು.
ಚಹಾ ಕುಡಿತಾನೆ. ಮರಿಗೆ ನಿಂತ್ಕೊಂಡು ತಾಯಿ ನೋಡಿ ಖುಷಿ ಪಡ್ತಾಳೆ, ನನ್ನ ಮಗನ ಹೊಟ್ಟಿಗೆ ಹಿಂಗರೆ ಗುಳಿಗೆ ಹೊಂಟೈತಲ್ಲ ಅಂತೇಳಿ. ತಾಯಿ ಉದ್ದೇಶ ಮಗನಿಗೆ ಚಹಾ ಕುಡಿಸ್ಬೇಕಂತಲ್ಲ, ಚಹಾದೊಳಗೆ ಹಾಕಿ ಗುಳಿಗೆ ಕೊಡಬೇಕು ಅನ್ನೋದು ಭಾಳ ದೊಡ್ಡ ಉದ್ದೇಶ ಅದು. ಇಲ್ಲಿ ಹುರ್ಕಡ್ಲಿ ಅವ್ರ ಉದ್ದೇಶ ಏನು ಅಂದರೆ ಎಲ್ಲ ಜನರಿಗೆ ಸ್ಮರಣಾರ್ಥವಾಗಿ ಕಾರ್ಯಕ್ರಮ ಮಾಡಬೇಕು, ಅವ್ರಿಗೆಲ್ಲರಿಗೂ ಊಟಕ್ಕೆ ಹಾಕಿಸ್ಬಿಟ್ಟಿವಿ ಅಂದ್ರೆ ಮಂದಿಗೆಲ್ಲ ಚಹಾ ಕುಡಿಸಿದಂಗೆ ಆಕೈತಿ. ಸ್ವಾಮಿಗಳ್ನ ಕರೆಸಿ 4 ಮಾತುಗಳನ್ನು ಹೇಳಿಸುವುದರಿಂದ ಚಹಾದೊಳಗೆ ಗುಳಿಗೆ ಹಾಕಿ ಕೊಡೋನು ಅಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಹುರ್ಕಡ್ಲಿ ಅವ್ರು ಮಾಡ್ಯಾರ ಅಂತ ತಿಳ್ಕೊಂಡು ನನಗನ್ನಿಸ್ತದೆ. ಇಂಥ ಕಾರ್ಯಕ್ರಮ ನಿರಂತರವಾಗಿ ಜರುಗಲಿ. ಭಾಳ ಅಪರೂಪವಾಗಿರುವಂಥ ಕಾರ್ಯಕ್ರಮವನ್ನು ಅವ್ರು ಮಾಡ್ತಾ ಇದ್ದಾರೆ. ಭಾಳ ನಮ್ಮ ಶ್ರೀಮಠಕ್ಕೆ ನಮ್ಮ ಮಕ್ಕಳು ಮೇಘಾಡಿ ಸರ್ ಅವರು ಇವರೆಲ್ಲ ಬಂದ ಮಾತ್ರ ಭಾಳ ಅಂದ್ರೆ ಭಾಳ ಅಭಿಮಾನದಿಂದ ಹೇಳಿದರು, ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ನಾವು ಇಲ್ಲಿ ಯಾಕೆ ಬಂದ್ವಿ ಅಂದರೆ ಇದನ್ನೆಲ್ಲ ನೋಡಬೇಕು, ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಸಮಯ ಭಾಳಷ್ಟು ಆಗಿರೋಣದರಿಂದ ಮಾತನಾಡಬೇಕಾಗಿರುವಂಥ ವಿಷಯ ಸಾಕಷ್ಟು ಇದ್ರೂ ಕೂಡ ಸ್ವಲ್ಪ ವಿಷಯ ಮತ್ತು ಸಮಯನೂ ಕೂಡ ಇದು ಕಡಿಮೆ ಆಗಿರೋಣದರಿಂದ ತಮ್ಮನ್ನೆಲ್ಲ ಮತ್ತೊಮ್ಮೆ ಕಾಣುವಂತಹ ಒಂದು ಸೌಭಾಗ್ಯ ನನಗೆಲ್ಲ ಸಿಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪರಮ ಪೂಜ್ಯರಿಗೂ ತಮಗೂ ಮತ್ತೊಮ್ಮೆ ಶರಣಾರ್ಥಿ ಹೇಳಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಶರಣಾರ್ಥಿ.